ನಿನ್ನ ಸತ್ಯ ಪ್ರಸನ್ನತೆಗಳನ್ನು ದೂತರನ್ನು ಎಂಬಂತೆ ಕಳುಹಿಸಿ ಅವೇ ನಿನ್ನ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ. ಶುಕ್ರವಾರ 7 ಮಾರ್ಚ್ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 32ನೇ ವಚನ. ಅವನಿಗೂ ಅವರ ಮನೆಯಲ್ಲಿರುವ ಎಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ವಾಕ್ಯವನ್ನು ಸಿಕ್ಕಂತ ಎಲ್ಲಾ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಹಂಚುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ವಾಕ್ಯವನ್ನು ಸಾರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಪೌಲ ಸೀಲರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಂತ ಸಂದರ್ಭದಲ್ಲಿ ಅವರು ದೇವರಿಗೆ ಸ್ತೋತ್ರವನ್ನು ಹಾಡುವಂತವರಾಗಿದ್ದರು. ಆಗ ಮಧ್ಯರಾತ್ರಿಯಲ್ಲಿ ಭೂಕಂಪವಾಗಿ ಆ ಒಂದು ಸೆರೆಮನೆಯ ದ್ವಾರ ತೆರೆಯಲ್ಪಟ್ಟಿತ್ತು. ಅವರ ಸರ್ಪಣಿಗಳು ಬಿಚ್ಚಿ ಹೋದವು. ಅವರೆಲ್ಲರೂ ಹೊರಗೆ ಹೋಗುವಂತ ಪರಿಸ್ಥಿತಿ ಬಂದದ್ದನ್ನು ನೋಡಿ ಅಲ್ಲಿನ ಅಧಿಕಾರಿಯು ತನ್ನನ್ನು ತಾನು ಕೊಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬಂತ ಆಲೋಚನೆಯಲ್ಲಿರುವಾಗ ಪೌಲನು ಕೂಗಿಕೊಂಡಂತವನಾಗಿ ನಾವೆಲ್ಲರೂ ಇಲ್ಲೇ ಇದ್ದೇವೆಂಬುದಾಗಿ ಭರವಸೆ ಕೊಟ್ಟು ಅವನನ್ನು ಉಳಿಸಿದನು. ಇದನ್ನು ನೋಡಿದಂತ ಅನುಭವಿಸಿದಂತ ಅಧಿಕಾರಿಯು ಅವರನ್ನು ತನ್ನ ಮನೆಗೆ ಕರೆಕೊಂಡು ಹೋದನು. ಅವರ ಗಾಯಗಳನ್ನು ತೊಳೆದನು. ಅವರ ದೇವರಲ್ಲಿ ನಂಬಿಕೆ ಇಟ್ಟನು. ಆಗ ಪೌಲಸೀಲರು ಅವನಿಗೂ ಅವರ ಮನೆಯವರಿಗೂ ವಾಕ್ಯವನ್ನು, ರಕ್ಷಣೆಯ ವಿಚಾರವಾಗಿ ವಾಕ್ಯವನ್ನು ತಿಳಿಸಿದರು. ಅವರೆಲ್ಲರೂ ದೀಕ್ಷಾಸ್ನಾನ ಹೊಂದಿದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸಿಕ್ಕಂತ ಸಮಯದಲ್ಲಿ, ಕೊಟ್ಟಿರುವಂತ ಸದವಕಾಶದಲ್ಲಿ ವಾಕ್ಯವನ್ನು ಸಾರುವಂಥದ್ದೇ ಅವರ ಮುಖ್ಯ ಧ್ಯೇಯವಾಗಿತ್ತು. ನಾವು ನಮ್ಮ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಅದ್ಭುತಗಳನ್ನು ನಾವು ಅನುಭವಿಸುವಂಥದ್ದನ್ನು ಬೇರೆಯವರು ನೋಡುವಾಗ, ಅವರೇ ಸಾಕ್ಷಿಗಳಾಗಿರುವಾಗ ನಾವು ದೇವರ ವಾಕ್ಯವನ್ನು ಹಂಚುವಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ಸಿಕ್ಕಂತ ಸಂದರ್ಭಗಳಲ್ಲಿ ದೇವರ ವಾಕ್ಯ ಹಂಚಿಕೊಳ್ಳುವಂಥವರಾಗಬೇಕು. ಆಗ ದೇವರಿಗೆ ಮಹಿಮೆ ಆಗುವಂಥದ್ದು. ಕರ್ತನೆ, ದಯಮಯ ಸ್ವಾಮಿ, ನೀನು ಕೊಡುವಂಥ ಸಂದರ್ಭಗಳಲ್ಲಿ ನಾವುಗಳು ನಿನ್ನ ವಾಕ್ಯ ಸಾರಲಿಕ್ಕಾಗುವಂಥ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.